ಎಐ ಸೆಕ್ಟರ್ಗೆ ಅಂಬಾನಿ ಬರ್ತಾ ಇದೆ ಅತಿ ದೊಡ್ಡ ಡೇಟಾ ಸೆಂಟರ್ ಎನ್ವಿಡಿಯಾದಿಂದ ಬಂತು ಸೆಮಿಕಂಡಕ್ಟರ್. ನಮಸ್ಕಾರ ಸ್ನೇಹಿತರೆ. ಒಂದ್ ಕಡೆ ಭಾರತ ಎಐ ಕ್ಷೇತ್ರದಲ್ಲಿ ಹಿಂದೆ ಬೀಳ್ತಾ ಇದೆ, ಚೀನಾ ಅಮೆರಿಕ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಎಲ್ಲೋ ಹೋಗ್ತಾ ಇದ್ರೆ ಭಾರತ ಇನ್ನು ಆರಂಭಿಕ ಹೆಜ್ಜೆ ಇಡೋದ್ರಲ್ಲೇ ಇದೆ ಅನ್ನೋ ಟೀಕೆಗಳು ಕೇಳಿ ಬರ್ತಿರೋ ಟೈಮ್ನಲ್ಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖೇಶ್ ಅಂಬಾನಿ ಕಂಪನಿ ದೊಡ್ಡ ಕ್ರಾಂತಿ ಮಾಡೋಕೆ ಹೊರಟಿದೆ. ಜಗತ್ತಿನ ಅತಿದೊಡ್ಡ ಡೇಟಾ ಸೆಂಟರ್ ನಿರ್ಮಾಣ ಮಾಡಕ್ ಹೊರಟಿದ್ದಾರೆ. ಈಗ ಆಲ್ರೆಡಿ ಎನ್ವಿಡಿಯಾ ಕಂಪನಿಯಿಂದ ಪವರ್ಫುಲ್ ಎಐ ಚಿಪ್ಸ್ ಖರೀದಿಸಿರೋ ರಿಪೋರ್ಟ್ಸ್ ಕೂಡ ಬರ್ತಿವೆ. ಖುದ್ದು ಎನ್ವಿಡಿಯಾದ ಸಿಇಒ ಅಂಬಾನಿ ಜೊತೆಗೆ ಕೂತ್ಕೊಂಡು ಮಾತಾಡಿ ಇಂಟರ್ವ್ಯೂ ಎಲ್ಲ ಮಾಡಿ ನೀವು ನೋಡಿರ್ಬೋದು ಆ ದಿನಗಳನ್ನ. ಅದಾಗ್ತಿದ್ದ ಹಾಗೆ ಈ ಬಿಗ್ ಅನೌನ್ಸ್ಮೆಂಟ್ ಬಂದಿದೆ. ಹಾಗಿದ್ರೆ ಏನಿದು ಡೇಟಾ ಸೆಂಟರ್? ಎಐಗೂ ಡೇಟಾ ಸೆಂಟರ್ಗೂ ಏನ್ ಸಂಬಂಧ? ಜಗತ್ತಿನ ಅತಿದೊಡ್ಡ ಡೇಟಾ ಸೆಂಟರ್ಗಳು ಎಲ್ಲೆಲ್ಲಿವೆ, ಇವುಗಳ ಕೆಲಸ ಏನು, ಹೇಗೆ ಕೆಲಸ ಮಾಡ್ತವೆ, ಹೆಂಗಿರುತ್ತೆ ಅವು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಎಐ ಸೆಕ್ಟರ್ಗೆ ರಿಲಯನ್ಸ್ ಎಂಟ್ರಿ. ಎಸ್ ಸ್ನೇಹಿತರೆ, ಟೆಲಿಕಾಂ ಪ್ಲಾಟ್ಫಾರ್ಮ್ಗಳು, ಎಂಟರ್ಟೈನ್ಮೆಂಟ್, ಮೀಡಿಯಾ, ರಿಟೇಲ್ ಸೆಕ್ಟರ್, ಎನರ್ಜಿ ಸೆಕ್ಟರ್ ಸೇರಿದಂತೆ ಒಂದಾದ್ಮೇಲೊಂದು ಕ್ಷೇತ್ರದಲ್ಲಿ ದೊಡ್ಡ ಪ್ಲೇಯರ್ ಆಗ್ತಿರೋ ರಿಲಯನ್ಸ್ ಈಗ ಎಐ ಕ್ಷೇತ್ರಕ್ಕೂ ಕಾಲಿಟ್ಟಿದೆ. ಮೊದಲ ಹೆಜ್ಜೆಯಲ್ಲೇ ಗುಜರಾತ್ನ ಜಾಮ್ನಗರ್ನಲ್ಲಿ ಜಗತ್ತಿನ ಅತಿದೊಡ್ಡ ಡೇಟಾ ಸೆಂಟರ್ ನಿರ್ಮಾಣ ಮಾಡೋಕೆ ಮುಂದಾಗಿದ್ದಾರೆ. ಜಗತ್ತಿನ ಅತಿದೊಡ್ಡ ಬರೋಬ್ಬರಿ 1 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್. ಜಾಗತಿಕ ಎಐ ಲೀಡರ್ ಎನ್ವಿಡಿಯಾ ಜೊತೆಗೂಡಿ ರಿಲಯನ್ಸ್ ಈ ಡೇಟಾ ಸೆಂಟರ್ ನಿರ್ಮಾಣ ಮಾಡುತ್ತಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜೊತೆಗೆ ಈ ಡೇಟಾ ಸೆಂಟರ್ ಅಂದ್ರೆ ಏನು, ಇದರಿಂದ ಏನು ಉಪಯೋಗ, ಡೇಟಾ ಸೆಂಟರ್ಗಳನ್ನ ಇಂಟರ್ನೆಟ್ ನ ಬ್ರೈನ್ ಅಂತ ಕರೆಯೋದು ಯಾಕೆ, ಎಐಗೂ ಡೇಟಾ ಸೆಂಟರ್ಗೂ ಏನ್ ಲಿಂಕ್, ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಕ್ವಿಕ್ ಆಗಿ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ನ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಬಿಡ್ತೀವಿ. ನಿಮ್ಮ ಕುಟುಂಬಕ್ಕೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಎಸೆನ್ಷಿಯಲ್, ನಾನ್ ನೆಗೋಷಿಯಬಲ್ ತರದ ಒಂದು ಫಿನಾನ್ಷಿಯಲ್ ಪ್ರಾಡಕ್ಟ್ ಇದು. ಯಾಕಂದ್ರೆ ಮನೇಲಿ ದುಡಿಯೋ ವ್ಯಕ್ತಿಗೆ ಏನಾದರೂ ತೊಂದರೆ ಆದ್ರೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಮೂಲಕ ಕುಟುಂಬಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಸಿಗುತ್ತೆ. ಅಂದ್ರೆ ವ್ಯಕ್ತಿ ಮೃತಪಟ್ಟರೆ ಮಾತ್ರ ಅಲ್ಲ, ಕ್ರಿಟಿಕಲ್ ಇಲ್ನೆಸ್ಗೆ ತುತ್ತಾದ್ರೂ ಕೂಡ ಆ ಕುಟುಂಬ ಲಂಸಮ್ ಪಡ್ಕೊಳ್ಳೋ ರೀತಿಯಲ್ಲಿ ಆ ರೈಡರ್ನ ಎಕ್ಸ್ಟ್ರಾ ಆಪ್ಷನ್ ನ ತಗೊಂಡಿದ್ರೆ ಅದು ಕೂಡ ಸಿಗುತ್ತೆ. 64 ರೀತಿಯ ಕ್ರಿಟಿಕಲ್ ಇಲ್ನೆಸ್ಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ನ ಟರ್ಮ್ ಪ್ಲಾನ್ಸ್ ನಲ್ಲಿ ಕವರೇಜ್ ಕೊಡೋ ಆಡ್ ಆನ್ಸ್ ಕೂಡ ಇವೆ. ತಿಂಗಳಿಗೆ ಜಸ್ಟ್ 500-550 ರೂಪಾಯಿ ಪ್ರೀಮಿಯಂ ನಲ್ಲಿ ನೀವು ಬೇಸಿಕ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸಬಹುದು. ಆಮೇಲೆ ಎಕ್ಸ್ಟ್ರಾ ಆಡ್ ಆನ್ ಗಳನ್ನ ಕೂಡ ನೀವು ಆಡ್ ಮಾಡಿಕೊಂಡು ಇನ್ನೂ ಸ್ಟ್ರಾಂಗ್ ಪಾಲಿಸೀಸ್ ನ ಮಾಡಿಸ್ಕೋಬಹುದು. ನೀವು ಎಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ಗೆ ಜಾಯಿನ್ ಆಗ್ತಿರೋ ಅಷ್ಟು ಕಮ್ಮಿ ಪ್ರೀಮಿಯಂನಲ್ಲೇ ಸಿಗುತ್ತೆ. ಆಕ್ಸಿಸ್ ಮ್ಯಾಕ್ಸ್ ನಲ್ಲಿ ಮಹಿಳೆಯರಿಗೆ 15% ಡಿಸ್ಕೌಂಟ್ ಕೂಡ ಇರೋದ್ರಿಂದ ತಿಂಗಳಿಗೆ 450 ರೂಪಾಯಿಗೆ 1 ಕೋಟಿ ರೂಪಾಯಿ ಕವರೇಜ್ ಸಿಗೋ ರೀತಿಯಲ್ಲೂ ಕೂಡ ಪ್ಲಾನ್ಗಳು ಸ್ಟಾರ್ಟ್ ಆಗ್ತವೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಎಲ್ಲವೂ ಕೂಡ. ಏಜ್ ಜಾಸ್ತಿ ಆದಂಗೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನಿಮ್ಮ ಏಜ್ಗೆ, ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ ಎಷ್ಟು ನಿಮಗೆ ಪ್ರೀಮಿಯಂ ಬರುತ್ತೆ, ಎಷ್ಟು ಕೋಟಿ ಕವರೇಜ್ ಸಿಗುತ್ತೆ ಅಂತ ಚೆಕ್ ಮಾಡ್ಬೋದು. ಕಂಪನಿ 190% ಸಾಲ್ವೆನ್ಸಿ ರೇಷಿಯೋನ ಮೇಂಟೈನ್ ಮಾಡ್ತಿದೆ. ಬರೋಬ್ಬರಿ 99.65% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಹೊಂದಿದೆ. ಸೊ ಸ್ನೇಹಿತರೆ, ನೀವು ಮಾಡಿಸಬೇಕು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಒದಗಿಸೋಕೆ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ಚೆಕ್ ಮಾಡಿ ನೀವು ಕೂಡ ಪೂರ್ಣ ಮಾಹಿತಿಯನ್ನು ಪಡಿಬಹುದು, ಅಪ್ಲೈ ಮಾಡಬಹುದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇಂಟರ್ನೆಟ್ ನ ಬ್ರೈನ್. ಎಸ್ ಸ್ನೇಹಿತರೆ, ಡೇಟಾ ಸೆಂಟರ್ ಗಳನ್ನ ಇಂಟರ್ನೆಟ್ ನ ಬ್ರೈನ್ ಅಂತಲೇ ಕರಿಬಹುದು. ನಿಮ್ಮ ಮೊಬೈಲ್ ನ ಬ್ರೈನ್ ಯಾವುದು? ಇಂಟರ್ನಲ್ ಸ್ಟೋರೇಜ್, ಮೆಮರಿ ಕಾರ್ಡ್, ರ್ಯಾಮ್. ನಿಮ್ಮ ಮೊಬೈಲ್ನಲ್ಲಿ ನೀವೇನೇ ಡೇಟಾ ಇಟ್ಟಿದ್ರೂ ಕೂಡ ಇವುಗಳಲ್ಲೇ ಸ್ಟೋರ್ ಆಗಿರುತ್ತೆ. ಇಂಟರ್ನಲ್ ಸ್ಟೋರೇಜ್ ನಲ್ಲಿ ಒಂದು ಫೋಟೋ ಇಟ್ಟಿದ್ರೆ ನೀವು ಬೇಕಾದಾಗ ಅದನ್ನ ನೋಡಬಹುದು. ಆದರೆ ಇಂಟರ್ನೆಟ್ ನಲ್ಲಿರೋ ಫೋಟೋ, ವಿಡಿಯೋ, ಡೇಟಾ ಎಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ? ಗೂಗಲ್ ಹತ್ರ ಅಷ್ಟು ಡೇಟಾ ಇದೆ. ನೀವೇನೇ ಸರ್ಚ್ ಮಾಡಿದ್ರು ತೋರಿಸುತ್ತೆ. ಹಾಗಿದ್ರೆ ಗೂಗಲ್ ಈ ಡೇಟಾವನ್ನ ಎಲ್ಲಿಟ್ಟಿದೆ? ಯೂಟ್ಯೂಬ್ಗೆ ಕೋಟ್ಯಂತರ ವಿಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ. ಹೈ ರೆಸಲ್ಯೂಷನ್ ಇಂದ ಹಿಡಿದು ಲೋ ರೆಸಲ್ಯೂಷನ್ ತನಕ ಎಲ್ಲವೂ ಕೂಡ. ಸಿಕ್ಕಾಬಟ್ಟೆ ಮೆಮೊರಿ ಬೇಕು, ಸ್ಟೋರೇಜ್ ಬೇಕು. ಅದೇನು ಫೋನ್ ಸ್ಟೋರೇಜ್ ಅಲ್ವಲ್ಲ ಯೂಸ್ ಮಾಡೋದು, ಅದು ಕ್ಲೌಡ್ನಿಂದ ಪ್ಲೇ ಆಗೋದಲ್ವಾ? ಎಲ್ಲಿ? ಗೂಗಲ್ ಒಂದ್ ಕಡೆ ಸ್ಟೋರ್ ಮಾಡಬೇಕಲ್ಲ, ಎಲ್ಲಿಟ್ಟಿರುತ್ತೆ? ಅಮೆಝಾನ್ ತನ್ನ ಡೇಟಾ ಎಲ್ಲಿಟ್ಟಿರುತ್ತೆ? ಅಮೆಝಾನ್ ಪ್ರೈಮ್ ವಿಡಿಯೋದಿಂದ ಹಿಡಿದು ಬೇರೆ ಬೇರೆ ಸರ್ವಿಸಸ್ ಇದೆಯಲ್ಲ, ಆ ಡೇಟಾ ಸ್ಟೋರ್ ಇಲ್ಲ ಆಗಿರುತ್ತೆ. ಸರ್ಕಾರ UPI ಡೇಟಾವನ್ನ ಎಲ್ಲಿ ಸ್ಟೋರ್ ಮಾಡಿರುತ್ತೆ? ನಮಗೆ ಇಂಟರ್ನೆಟ್ ಕೊಡೋ ಸರ್ವರ್ಗಳಲ್ಲಿ. ಹಾಗಿದ್ರೆ ಈ ಸರ್ವರ್ಗಳು ಎಲ್ಲಿರ್ತವೆ? ದೈತ್ಯ ಡೇಟಾ ಸೆಂಟರ್ಗಳಲ್ಲಿ. ಈ ಫೋಟೋಸ್ ಒಂದ್ಸಲ ನೋಡಿ ಸ್ನೇಹಿತರೆ, ಇವೆಲ್ಲ ಜಗತ್ತಿನ ದೊಡ್ಡ ದೊಡ್ಡ ಡೇಟಾ ಸೆಂಟರ್ಗಳು. ಭಾರತದಲ್ಲೂ 150ಕ್ಕೂ ಅಧಿಕ ಡೇಟಾ ಸೆಂಟರ್ಗಳಿವೆ. ಇದು ಮುಂಬೈ ಬಳಿ ಪಾನ್ವೆಲ್ ನಲ್ಲಿರೋ ಸದ್ಯಕ್ಕೆ ಭಾರತದ ಅತಿದೊಡ್ಡ ಡೇಟಾ ಸೆಂಟರ್. ಈ ಡೇಟಾ ಸೆಂಟರ್ಗಳಲ್ಲೆಲ್ಲ ಒಂದೇ ಸಲ ಕರೆಂಟ್ ಕಟ್ ಆದ್ರೆ ಇಂಟರ್ನೆಟ್ ಖಾಲಿ ಆಗಿಬಿಡುತ್ತೆ. ಯಾವ ಆನ್ಲೈನ್ ಸರ್ವಿಸು ಸಿಗೋದಿಲ್ಲ. ಆನ್ಲೈನ್ ಪೇಮೆಂಟ್, ಸೋಷಿಯಲ್ ಮೀಡಿಯಾ, ಸರ್ಚ್ ಇಂಜಿನ್ಗಳು ಯಾವುದು ವರ್ಕ್ ಆಗಲ್ಲ. ಗೂಗಲ್ಗೆ ಹೋಗಿ ಏನೇ ಸರ್ಚ್ ಮಾಡಿದ್ರು ಎರರ್ ಬಂದ್ಬಿಡುತ್ತೆ. ಬಿಸ್ನೆಸ್ಗಳೆಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾಕಂದ್ರೆ ಒಂದೊಂದು ಡೇಟಾ ಸೆಂಟರ್ನಲ್ಲೂ ಸಾವಿರಾರು ಸರ್ವರ್ಸ್ ಇರ್ತವೆ.
ಅದು ಆಫ್ ಆದರೆ ಡೇಟಾನೇ ಪರ್ಮನೆಂಟ್ ಆಗಿ ಕಳೆದು ಹೋಗ್ಬೋದು. ಸೊ ಡೇಟಾ ಸೆಂಟರ್ನ ಇಂಟರ್ನೆಟ್ನ ನರನಾಡಿ, ಹಾರ್ಟು, ಬ್ರೈನು, ಏನು ಇಂಪಾರ್ಟೆಂಟ್ ಆರ್ಗನ್ ಕರಿತೀರೋ ಹಂಗೆ ಕರಿಬೋದು ನೀವು. ಇಂಟರ್ನೆಟ್ನ ಸ್ಟೋರೇಜ್ ಸೆಂಟರ್ಗಳಿವು. ಸ್ಟೋರೇಜ್ ಡಿವೈಸ್, ನೆಟ್ವರ್ಕ್ ಎಕ್ವಿಪ್ಮೆಂಟ್ಗಳು, ರೌಟರ್ಗಳು, ಹೀಗೆ ಸಾಕಷ್ಟು ಕಾಂಪೊನೆಂಟ್ಸ್ ಇರ್ತವೆ ಇಲ್ಲಿ. ಇವುಗಳಲ್ಲಿ ಹೈ ಡೇಟಾ ಟ್ರಾಫಿಕ್ ಇರುತ್ತೆ. ಉದಾಹರಣೆಗೆ ನೀವೇ ಹೊಸದಾಗಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಅಕೌಂಟ್ ಇನ್ಫಾರ್ಮೇಷನನ್ನು ಇನ್ಸ್ಟಾಗ್ರಾಮ್ ಈ ಡೇಟಾ ಸೆಂಟರ್ಗಳಲ್ಲೇ ಇಡಬೇಕು. ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ಗಳು ಸ್ವಂತ ಡೇಟಾ ಸೆಂಟರ್ನ ಇಟ್ಕೊಂಡಿವೆ. ಭಾರತದಲ್ಲೂ ಗೂಗಲ್ ಡೇಟಾ ಸೆಂಟರ್ ಇದೆ. ಎಲ್ಲ ಡೇಟಾ ಸೆಂಟರ್ಗಳನ್ನು ಸ್ಟ್ರಾಟಜಿಕಲಿ ಸಣ್ಣಗಿರೋ ಪ್ರದೇಶಗಳಲ್ಲಿ ಮಾಡಿರ್ತಾರೆ. ಯಾಕೆ? ಆಗಲೇ ಹೇಳಿದ ಹಾಗೆ ಇವು ಸ್ಟೋರೇಜ್ ಯೂನಿಟ್ಸ್. 24 hours 365 days ಆಫೇ ಮಾಡೋಂಗಿಲ್ಲ, ರನ್ ಆಗ್ತಾನೆ ಇರಬೇಕು, ತಣ್ಣಗಿರಬೇಕು. ಯಾವಾಗಲೂ ಹೆವಿ AC ಗಾಳಿ ತಣ್ಣಗೆ ಮಾಡ್ತಾನೆ ಇರಬೇಕು ಇವುಗಳನ್ನ. ಜೊತೆಗೆ ಎಲ್ಲಿ ರಿನ್ಯೂವಬಲ್ ಎನರ್ಜಿ ಸಿಗುತ್ತೋ ಅಲ್ಲೇ ಮಾಡಿರ್ತಾರೆ. ಯಾಕಂದರೆ ಎಸ್ಕಾಮ್ಗಳಿಂದ ಬರೋ ಕರೆಂಟ್ ಯಾವ್ದಾರ ಕಾರಣಕ್ಕೆ ಕಟ್ಟಾದರೆ ಮುಗಿದೋಯ್ತು. ಸ್ನೇಹಿತರೆ, ದಿನದಿಂದ ದಿನಕ್ಕೆ ದೊಡ್ಡ ದೊಡ್ಡ ಡೇಟಾ ಸೆಂಟರ್ಗಳಿಗೆ ಡಿಮಾಂಡ್ ಹೆಚ್ಚೇ ಆಗ್ತಿದೆ. ಅದರಲ್ಲೂ AI ಬಂದ ಮೇಲೆ ಡೇಟಾ ಸೆಂಟರ್ಸ್ ಚಿನ್ನದ ಗಣಿ ಆಗಿವೆ. ಯಾಕಂದರೆ AI ಟ್ರೈನ್ ಮಾಡೋಕೆ ಬೇಕಾಗಿರೋದೇ ಡೇಟಾ. ಡಿಜಿಟಲ್ ರೂಪದಲ್ಲಿರೋ ಮಾಹಿತಿ ತುಂಬಿಕೊಂಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಆ ಇಂಟೆಲಿಜೆನ್ಸ್ ಬರೋದು. AIಗೆ ಬೇಕಾದ ಕಂಪ್ಯೂಟಿಂಗ್ ಪವರ್, ಸ್ಟೋರೇಜ್ ಕೆಪಾಸಿಟಿ, ದೊಡ್ಡ ಪ್ರಮಾಣದ ಡೇಟಾ ಪ್ರಾಸೆಸ್ ಮಾಡೋ ವ್ಯವಸ್ಥೆ ಡೇಟಾ ಸೆಂಟರ್ಗಳಲ್ಲಿ ಸಿಗುತ್ತೆ. ಇದೇ ಕಾರಣಕ್ಕೆ ರಿಲಯನ್ಸ್ ಡೇಟಾ ಸೆಂಟರ್ ಮಹತ್ವ ಪಡ್ಕೊಳ್ತಿದೆ. ಅದರಲ್ಲೂ ಕೂಡ ರಿಲಯನ್ಸ್ ವಿಶ್ವದ ಅತಿ ದೊಡ್ಡ ಡೇಟಾ ಸೆಂಟರ್ ಮಾಡ್ತೀವಿ ಅಂತ ಹೇಳಿರೋದು. ಚೀನಾ, ಅಮೆರಿಕ, ರಷ್ಯಾನೆಲ್ಲ ಮೀರಿಸಿ ಅದು ಮಹತ್ವ ಪಡ್ಕೊಳ್ತಾ ಇದೆ. ಎನ್ವಿಡಿಯಾಗೆ ಭರ್ಜರಿ ಕಾನ್ಫಿಡೆನ್ಸ್. ಭಾರತದಲ್ಲಿ AIಗೆ ಫ್ಯೂಚರ್. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ 1 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ನಿರ್ಮಾಣ ಮಾಡ್ತಿರೋದು. ಆಗ್ಲೇ ಹೇಳಿದಾಗಿದ್ದು ಜಗತ್ತಿನ ಅತಿ ದೊಡ್ಡ ಡೇಟಾ ಸೆಂಟರ್ ಆಗುತ್ತೆ. ಈಗಿರೋ ಜಗತ್ತಿನ ಅತಿ ದೊಡ್ಡ ಡೇಟಾ ಸೆಂಟರ್ ಅಮೆರಿಕದ ನೆವಾಡಾದಲ್ಲಿರೋ ದಿ ಸಿಟಡೆಲ್ ಸ್ವಿಚ್ ಡೇಟಾ ಸೆಂಟರ್. ಇನ್ಫ್ಯಾಕ್ಟ್ ಜಗತ್ತಿನ ಟಾಪ್ 12 ಡೇಟಾ ಸೆಂಟರ್ ತಗೊಂಡ್ರೆ 6 ಅಮೆರಿಕದಲ್ಲೇ ಇವೆ, 3-4 ಚೈನಾದಲ್ಲಿವೆ. ಸಿಟಡೆಲ್ ಸ್ವಿಚ್ ಡೇಟಾ ಸೆಂಟರ್ನ ಕೆಪಾಸಿಟಿ ಬಗ್ಗೆ ಮಾಹಿತಿ ಇಲ್ಲ, ಆದರೆ 650 ಮೆಗಾವ್ಯಾಟ್ ಪವರ್ ಬಳಸುತ್ತೆ. ನೀವು ಈ ಡೇಟಾ ಸೆಂಟರ್ನ ಕೂಡ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಇನ್ನು ಗಾತ್ರದಲ್ಲಿ ಅತಿ ದೊಡ್ಡ ಡೇಟಾ ಸೆಂಟರ್ ಅಂದ್ರೆ ಚೀನಾದ ಹಾನ್ಹಾಟ್ನಲ್ಲಿರೋ ಚೀನಾ ಟೆಲಿಕಾಂ ಇನ್ನರ್ ಮಂಗೋಲಿಯಾ ಇನ್ಫಾರ್ಮೇಶನ್ ಪಾರ್ಕ್. ಈ ಸೆಂಟರ್ 150 ಮೆಗಾವ್ಯಾಟ್ ಪವರ್ ಬಳಸುತ್ತೆ. ಬರೋಬ್ಬರಿ $3 ಬಿಲಿಯನ್ ಖರ್ಚಾಗಿರೋ ಸೆಂಟರ್. ಆಲ್ಮೋಸ್ಟ್ 100 ಎಕರೆಯಷ್ಟು ದೊಡ್ಡದಾಗಿದೆ. ಇನ್ನು ಇದು ಆಗ್ಲೇ ನಾನು ನಿಮಗೆ ಹೇಳಿದ್ವಲ್ಲ, ಭಾರತದ ಅತಿ ದೊಡ್ಡ ಡೇಟಾ ಸೆಂಟರ್ ಅಂತ ಪನ್ವೇಲ್ನಲ್ಲಿದೆ, ಮುಂಬೈ ಸಮೀಪ. ಯೋಟಾ NM1 ಡೇಟಾ ಸೆಂಟರ್ 50 ಮೆಗಾವ್ಯಾಟ್ ಪವರ್ ಬಳಸುತ್ತೆ, 18 ಎಕರೆ ಜಾಗದಲ್ಲಿದೆ. ಉಳಿದಂತೆ ನಾರ್ವೆಯ ಬಲಾಗಿನ್ನಲ್ಲಿ 1 ಗಿಗಾವ್ಯಾಟ್ ವರೆಗೂ ವಿದ್ಯುತ್ ಬಳಸೋ ಡೇಟಾ ಸೆಂಟರ್ ನಿರ್ಮಾಣ ಆಗ್ತಿದೆ. ಅದು ಬಿಟ್ರೆ ಅಧಿಕೃತವಾಗಿ 1 ಗಿಗಾವ್ಯಾಟ್ ಪವರ್ ಬಳಸೋ ಡೇಟಾ ಸೆಂಟರ್ ಬರ್ತಿರೋದು ಈಗ ರಿಲಯನ್ಸ್ ಮಾಡುತ್ತಿರೋದು. ಕಳೆದ ಅಕ್ಟೋಬರ್ನಲ್ಲಿ ಮುಂಬೈನಲ್ಲಿ ಎನ್ವಿಡಿಯಾ AI ಸಮಿಟ್ ನಡೆದಿತ್ತು. ಈ ಸಮಿಟ್ ನಲ್ಲಿ ಎನ್ವಿಡಿಯಾ CEO ಜೆನ್ಸೆನ್ ಹುವಾಂಗ್ ಏನ್ ಹೇಳಿದ್ರು ಗೊತ್ತಾ? ಭಾರತ ವಿದೇಶಕ್ಕೆ ಮೈದಾ ರಫ್ತು ಮಾಡಿ ಅಲ್ಲಿಂದ ಬ್ರೆಡ್ ಆಮದು ಮಾಡಿಕೊಳ್ಬಾರದು ಅಂತ. ಅಂದ್ರೆ AI ತಯಾರಿಸೋಕೆ ಬೇಕಾದ ರಿಸೋರ್ಸಸ್ ಭಾರತದಲ್ಲಿದೆ, ದೊಡ್ಡ ಪ್ರಮಾಣದ ಡೇಟಾ ಇದೆ. ಈ ಡೇಟಾ ಇಟ್ಕೊಂಡು AI ರೆಡಿ ಮಾಡೋದು ಬಿಟ್ಟು ವಿದೇಶಗಳಿಗೆ ಯಾಕೆ ಡೇಟಾ ಕೊಟ್ಟು ಅವರಿಂದ ಆಮೇಲೆ AI ಟೆಕ್ನಾಲಜಿಯನ್ನು ಅವ್ರ ಸರ್ವಿಸಸ್ ಯಾಕೆ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಅದೇ ಸಮಿಟ್ ನಲ್ಲಿ ರಿಲಯನ್ಸ್ ಎನ್ವಿಡಿಯಾ ಕೊಲಾಬರೇಷನ್ ಅನೌನ್ಸ್ ಆಯಿತು. ಎನ್ವಿಡಿಯಾ ತನ್ನ ಅಡ್ವಾನ್ಸ್ ಬ್ಲಾಕ್ವೆಲ್ AI ಪ್ರೊಸೆಸರ್ ಕೊಡೋಕು ಕೂಡ ಕಮಿಟ್ ಆಗಿದೆ. 2 ಕಂಪನಿಗಳು ಒಟ್ಟಾಗಿ ಅಡ್ವಾನ್ಸ್ಡ್ ಸೂಪರ್ ಕಂಪ್ಯೂಟರ್ಗಳು ಹಾಗೂ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಥವಾ LLM ತಯಾರಿಸ್ತವೆ. ಸದ್ಯ ಭಾರತದ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅಂಬೆಗಾಲಿಡುತ್ತಿದೆ. AI ಚಿಪ್ ಬಿಡಿ, ರೆಗ್ಯುಲರ್ ಚಿಪ್ಗಳ ತಯಾರಿಕೆಗೂ ನಾವು ಒದ್ದಾಡ್ತಾ ಇದ್ದೀವಿ. ಸೆಮಿಕಂಡಕ್ಟರ್ ತಯಾರಿಸೋ ಘಟಕ ನಿರ್ಮಾಣಕ್ಕೂ ಟೈಮ್ ಬೇಕು, ಸ್ಪೆಷಲೈಸ್ಡ್ ವರ್ಕ್ ಫೋರ್ಸ್ ಬೇಕು. ಹಾಗಾಗಿ ವಿದೇಶಗಳಿಂದ ಚಿಪ್ ತಂದು ಡೇಟಾ ಸೆಂಟರ್ಗಳ ಸಹಾಯದಿಂದ AI ಡೆವಲಪ್ ಮಾಡೋ ಈ ರೀತಿ ಇನಿಷಿಯೇಟಿವ್ಗಳ ಅವಶ್ಯಕತೆ ತುಂಬಾನೇ ಭಾರತಕ್ಕಿದೆ. ಇದೇ ಕಾರಣಕ್ಕೆ ರಿಲಯನ್ಸ್ ಈ ಡೇಟಾ ಸೆಂಟರ್ ಮಾಡಕ್ಕೆ ಹೊರಟಿರೋದು ಮಹತ್ವ ಪಡ್ಕೊಳ್ತಿದೆ. ಸ್ನೇಹಿತರೆ, ಕಡೆಯದಾಗಿ ಒಂದು ಕ್ವಿಕ್ ರಿಮೈಂಡರ್. ಆಗಲೇ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ವಲ್ಲ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿದೆ. ಆಸಕ್ತರು ಚೆಕ್ ಮಾಡಿ ಆ ಲಿಂಕ್ ಥ್ರೂ ಹೋಗೋ ಮೂಲಕ ನೀವು ಕೂಡ ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಏಜ್ಗೆ, ನಿಮ್ಮ ಸಿಚುವೇಶನ್ಗೆ ಎಷ್ಟು ಅಮೌಂಟ್ಗೆ ಎಷ್ಟು ಕವರೇಜ್ ಬರುತ್ತೆ ಅನ್ನೋದು ಕೂಡ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.